ಗಳನ್ನು ಬಿಟ್ಟಿದ್ದಾರೆ. ಅದರಲ್ಲಿ ನೀಲನಕ್ಷೆಯನ್ನು ಇವತ್ತು ವಿಜ್ಞಾನ ವಿಷಯದಲ್ಲಿ ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಆಲ್ರೆಡಿ ವಿಜ್ಞಾನ ವಿಷಯದ ಕ್ವಶನ್ ಪೇಪರನ್ನು ನೋಡಿ ಹಾಕಿದ್ದೀವಿ. ಯಾರು ಕ್ವಶನ್ ಪೇಪರ್ ನೋಡಿಲ್ಲಲ್ಲ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಕ್ವಶನ್ ಬ್ಯಾಂಕ್ ಆಲ್ ಸಬ್ಜೆಕ್ಟ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ. ಅಲ್ಲಿ ಹೋದರೆ ತಮಗೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಸಿಗ್ತಾವೆ. ಇದರ ಆನ್ಸರ್ಸ್ಗಳನ್ನು ಸಹಿತ ಶಾರ್ಟ್ಲಿಯಾಗಿ ನಾವು ಅಪ್ಲೋಡ್ಗಳನ್ನು ಮಾಡ್ತಾ ಇದ್ದೀವಿ. ವೇಟ್ ಮಾಡಬೇಕು ಅಂತ ಹೇಳ್ತಾ ಹಿಂದಿಯಲ್ಲಿ ಬ್ಲೂ ಪ್ರಿಂಟ್ ಹಾಕಿದ್ದೀವಿ. ಯಾರು ನೋಡಿಲ್ಲಲ್ಲ ಅವರು ಕೂಡ SSLC ಕ್ವಶನ್ ಬ್ಯಾಂಕ್ ಅಂತಕ್ಕಂಥ ಒಂದು ಪ್ಲೇಲಿಸ್ಟ್ ಲಿಂಕಲ್ಲಿ ಆ ಲಿಂಕ್ ಅದ, ಅದನ್ನು ನೋಡ್ಬೋದು. ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಈ ಸೈನ್ಸ್ ಕ್ವಶನ್ ಪೇಪರ್ನ ಕೀ ಆನ್ಸರ್ಗಳನ್ನು ಸಹಿತ ನಾವು ಶಾರ್ಟ್ಲಿಯಾಗಿ ಅಪ್ಲೋಡನ್ನು ಮಾಡ್ತೀವಿ ಅಂತ ಹೇಳ್ತಾ ವಿಜ್ಞಾನದಲ್ಲಿ ಬ್ಲೂ ಪ್ರಿಂಟ್ ಹೇಗಿದೆ ಅಂತ ನೋಡೋಣ. ಅಧ್ಯಾಯಗಳು: ಪಾಠ 1 ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣ ಅಂತಕ್ಕಂಥ ಪಾಠದಿಂದ 1 ಅಂಕದ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. 2 ಅಂಕದ 1 ಪ್ರಶ್ನೆ ಇದೆ, 3 ಅಂಕದ 1 ಪ್ರಶ್ನೆ ಇದೆ. ಸೊ ಟೋಟಲಿ ಆಗಿ ಈ ಪಾಠಕ್ಕೆ 7 ಅಂಕಗಳ ವೇಟೇಜ್ಗಳನ್ನು ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣದಲ್ಲಿ ಕೊಟ್ಟಿದ್ದಾರೆ. ಇನ್ನು 2ನೇ ಪಾಠ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠಗಳನ್ನು ನೋಡಿದ್ರೆ ಈ ಅಧ್ಯಾಯದಿಂದ ವಿದ್ಯಾರ್ಥಿಗಳಿಗೆ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಕೇಳಿದ್ದಾರೆ. ಒಟ್ಟಾರೆಯಾಗಿ ಈ ಪಾಠಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 3 ಅಂಕಗಳ ಒಂದು ವೇಟೇಜನ್ನು, ಅಂಕ ಹಂಚಿಕೆಯನ್ನು ಮಾಡಿದ್ದಾರೆ. ಇನ್ನು ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂಥ ಪಾಠ ರಸಾಯನಶಾಸ್ತ್ರದಲ್ಲಿ ನೋಡಿದಾಗ 2 ಅಂಕದ 1 ಪ್ರಶ್ನೆ ಅದ, 3 ಅಂಕದ 1 ಪ್ರಶ್ನೆ ಅದ. ಸೊ ಟೋಟಲಿ ಈ ಪಾಠಕ್ಕೂ ಕೂಡ 5 ಅಂಕಗಳ ವೇಟೇಜ್ಗಳನ್ನು ಕೊಟ್ಟಿದ್ದಾರೆ. ಇನ್ನು ಜೀವಕ್ರಿಯೆಗಳು, ಲೈಫ್ ಪ್ರೊಸೆಸ್ ಅಂತಕ್ಕಂಥ ಬಯಾಲಜಿ ಪಾಠದಿಂದ ಕೂಡ 3 ಅಂಕಕ್ಕೆ ಒಂದೇ ಒಂದು ಕ್ವಶನ್ಸ್ ಬಂದದ, 3 ಅಂಕದ ವೇಟೇಜನ್ನು ಅದಕ್ಕೆ ಕೊಟ್ಟಿದ್ದಾರೆ. ಇನ್ನು ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತಕ್ಕಂಥ ಪಾಠವನ್ನು ನೋಡಿದಾಗ ಇಲ್ಲಿನೂ ಕೂಡ ಏನು ಮಾಡಿದ್ದಾರೆ ವಿದ್ಯಾರ್ಥಿಗಳೇ, 3 ಅಂಕಕ್ಕೆ ಒಂದು ದೀರ್ಘ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಪಾಠಕ್ಕೂ ಕೂಡ ಏನು ಮಾಡಿದ್ದಾರೆ ವಿದ್ಯಾರ್ಥಿಗಳೇ, 3 ಅಂಕಗಳ ಹಂಚಿಕೆಗಳನ್ನು ಮಾಡಿದ್ದಾರೆ. ಇನ್ನು ಭೌತಶಾಸ್ತ್ರದ ವಿದ್ಯುತ್ ಶಕ್ತಿ ಪಾಠವನ್ನು ನೋಡಿದಾಗ 1 ಅಂಕದ 3 ಪ್ರಶ್ನೆಗಳು ಅದು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮತ್ತು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳಲ್ಲಿ ಅದನ್ನು ಕೇಳಿದ್ದಾರೆ. ಮುಂದೆ 4 ಅಂಕಕ್ಕೆ 1 ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಟೋಟಲಿ ಈ ಪಾಠಕ್ಕೆ 7 ಅಂಕಗಳ ವೇಟೇಜನ್ನು ವಿದ್ಯುತ್ ಶಕ್ತಿಯ ಭೌತಶಾಸ್ತ್ರ ವಿಭಾಗದ ಪಾಠಕ್ಕೆ ಕೊಟ್ಟಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಅದನ್ನು ನೀವು ಓದಲೇಬೇಕು. ಇನ್ನು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳನ್ನು ನೋಡಿದಾಗ 2 ಅಂಕದ 1 ಪ್ರಶ್ನೆ ಬಂದದ, 4 ಅಂಕದ 1 ಪ್ರಶ್ನೆ ಬಂದದ. ಸೊ ಟೋಟಲಿಯಾಗಿ 6 ಅಂಕಗಳ ವೇಟೇಜ್ಗಳನ್ನು ಏನು ಮಾಡಿದ್ದಾರೆ ವಿದ್ಯಾರ್ಥಿಗಳೇ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠಕ್ಕೆ ಕೊಟ್ಟಿದ್ದಾರೆ. ನಮ್ಮ ಪರಿಸರ ಅಂತಕ್ಕಂಥ ಪಾಠವನ್ನು ನೋಡಿದ್ರೆ 1 ಅಂಕದ 2 ಪ್ರಶ್ನೆಗಳನ್ನು ಅಲ್ಲಿ ಕೇಳಿದ್ದಾರೆ. ಸೊ ಟೋಟಲಿ 2 ಅಂಕಗಳ ವೇಟೇಜ್ಗಳನ್ನು ಏನು ಮಾಡಿದ್ದಾರೆ ವಿದ್ಯಾರ್ಥಿಗಳೇ, ನಮ್ಮ ಪರಿಸರ ಅಂತಕ್ಕಂಥ ಪಾಠಕ್ಕೆ ಕೊಟ್ಟಿದ್ದಾರೆ. ಇನ್ನು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠವನ್ನು ನೋಡಿದ್ರೆ ಇಲ್ಲಿನೂ ಕೂಡ 1 ಅಂಕದ 2 ಪ್ರಶ್ನೆಗಳು ಬಂದಿದ್ದಾವೆ, 4 ಅಂಕದ 1 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಟೋಟಲಿ ಈ ವಿಭಾಗಕ್ಕೆ ವಿದ್ಯಾರ್ಥಿಗಳೇ 6 ಅಂಕಗಳ ವೇಟೇಜ್ಗಳನ್ನು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಸೊ 6 ಅಂಕಗಳ ವೇಟೇಜ್ಗಳನ್ನು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಂತಕ್ಕಂಥ ರಸಾಯನಶಾಸ್ತ್ರ ವಿಭಾಗಕ್ಕೆ ಕೇಳಿದ್ದಾರೆ. ಇನ್ನು ಧಾತುಗಳ ಆವರ್ತನೀಯ ವರ್ಗೀಕರಣ ಪಾಠವನ್ನು ನೋಡಿದ್ರೆ ಅಲ್ಲಿ 1 ಅಂಕದ 1 ಪ್ರಶ್ನೆ ಅದ, 3 ಅಂಕದ 1 ಪ್ರಶ್ನೆ ಅದ. ಟೋಟಲಿ 4 ಅಂಕಗಳ ಹಂಚಿಕೆಗಳನ್ನು ಏನು ಮಾಡಿದಾರಪ್ಪ ಅಂದರೆ ಧಾತುಗಳ ಆವರ್ತನೀಯ ವರ್ಗೀಕರಣ ಪಾಠಕ್ಕೆ ಕೊಟ್ಟಿದ್ದಾರೆ. ಇನ್ನು ಜೀವಶಾಸ್ತ್ರದಲ್ಲಿ ನೋಡೋದಾದ್ರೆ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತಾವ ಅಂತಕ್ಕಂಥ ಪಾಠದಲ್ಲಿ 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆಗಳನ್ನು ಕೇಳಿ ಈ ಪಾಠಕಗಳು ಕೂಡ ಏನು ಮಾಡಿದ್ದಾರೆ, 7 ಅಂಕಗಳ ವೇಟೇಜ್ಗಳನ್ನು ಏನು ಮಾಡಿದ್ದಾರೆ ವಿದ್ಯಾರ್ಥಿಗಳೇ, ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. ಇನ್ನು ಅಣು ಔಷಧತೆ ಮತ್ತು ಜೀವ ವಿಕಾಸ ಅಂತ ಜೀವಶಾಸ್ತ್ರದ ಇನ್ನೊಂದು ಪಾಠವನ್ನು ನೋಡಿದರೆ 5 ಅಂಕದ 1 ಪ್ರಶ್ನೆಯನ್ನು ಈ ಪಾಠದಿಂದ ವಿದ್ಯಾರ್ಥಿಗಳೇ ಕೇಳಿದ್ದಾರೆ. ಭೌತಶಾಸ್ತ್ರದ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಪಾಠದಲ್ಲಿ 1 ಅಂಕದ 2 ಪ್ರಶ್ನೆ ಇದಾವೆ, 2 ಅಂಕದ 1 ಪ್ರಶ್ನೆ ಇದೆ, 3 ಅಂಕದ 1 ಪ್ರಶ್ನೆ ಇದೆ. ಸೊ ಟೋಟಲಿ ಇದಕ್ಕೂ ಕೂಡ ಏನು ಮಾಡಿದ್ದಾರೆ ವಿದ್ಯಾರ್ಥಿಗಳೇ, 7 ಅಂಕಗಳ ಹಂಚಿಕೆಗಳನ್ನು ಭೌತಶಾಸ್ತ್ರದ ಪಾಠವಾಗಿರ್ತಕ್ಕಂಥ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನದಿಂದ ಕೇಳಿದ್ದಾರೆ. ಇನ್ನು ಜೀವಶಾಸ್ತ್ರದಲ್ಲಿ ನೋಡೋದಾದರೆ 14ನೇ ಪಾಠ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅಂತಕ್ಕಂಥ ಪಾಠದಲ್ಲಿ 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಪಾಠಕ್ಕೂ ಕೂಡ ಏನು ಮಾಡಿದ್ದಾರೆ, 5 ಅಂಕಗಳ ಹಂಚಿಕೆಗಳನ್ನು ಮಾಡಿದ್ದಾರೆ. ಶಕ್ತಿಯ ಆಕಾರಗಳು ಪಾಠ ನೋಡಿದ್ರೆ 3 ಅಂಕದ ಒಂದೇ ಪ್ರಶ್ನೆ ಅದ. ಈ ಪಾಠಕ್ಕೆ 3 ಅಂಕಗಳ ವೇಟೇಜ್ಗಳನ್ನು ಕೊಟ್ಟಿದ್ರೆ
ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಯಲ್ಲಿ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ. ಟೋಟಲಿ ಈ ಪಾಠಕ್ಕೂ ಕೂಡ 3 ಅಂಕಗಳ ವೇಟೇಜ್ಗಳನ್ನು ಏನು ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ. ನೋಡಿ, ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನದಿಂದ 7 ಅಂಕಗಳದಾವ. ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ, ಇದಕ್ಕೂ 7 ಅಂಕಗಳಿದಾವ. ವಿದ್ಯುತ್ ಶಕ್ತಿ ಪಾಠಕ್ಕೆ 7 ಅಂಕ ಅದ. ಎಸ್, ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳು ಪಾಠಕ್ಕೆ 7 ಅಂಕಗಳ ವೇಟೇಜ್ಗಳನ್ನು ಏನು ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ. ಸೊ ಕ್ವಶನ್ ಪೇಪರನ್ನು ತಾವುಗಳು ನೋಡಿದರೆ ಗೊತ್ತಾಗ್ತದೆ ವೇಟೇಜ್ಗಳು ಹೇಗಿದ್ದಾವೆ, ಪ್ರಶ್ನೆಗಳನ್ನು ಹೇಗೆಲ್ಲ ಕೇಳಿದ್ದಾರೆ ಅನ್ನೋದನ್ನು. ಖಂಡಿತವಾಗಿ ನೀವುಗಳು ಪ್ರಯತ್ನವನ್ನು ಮಾಡಲೇಬೇಕು ವಿದ್ಯಾರ್ಥಿಗಳೇ. ಯಾಕಂದ್ರೆ ನೀವು ಎಷ್ಟು ಚೆನ್ನಾಗಿ ಓದ್ತೀರಿ ಅಷ್ಟು ರಿಸಲ್ಟ್ ನಿಮಗೆ ಏನಾಗ್ತದಪ್ಪ ಅಂದ್ರೆ ಬೆನಿಫಿಟ್ ಆಗಿ ಬರ್ತದೆ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಮಾಡೆಲ್ ಕ್ವಶನ್ ಪೇಪರ್ಗಳಿಗೆ ಸಂಬಂಧಪಟ್ಟಂತೆ ತುಂಬಾ ಒಂದು ಸಂಕ್ಷಿಪ್ತವಾಗಿ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಸಿಂಗ್ ಪ್ಯಾಕೇಜ್ಗೆ ಅನುಕೂಲವಾಗ್ತಕ್ಕಂಥ ವಿಡಿಯೋಗಳನ್ನು ಸಹಿತ ಹಾಕ್ತಾ ಇದ್ದೀವಿ. ಒಂದ್ಸರಿ ನೀವುಗಳು ನಮ್ಮ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಡಬೇಕು. ಪಾಸಿಂಗ್ ಪ್ಯಾಕೇಜ್ ಅಂತಕ್ಕಂಥ ಒಂದು ಪ್ಲೇಲಿಸ್ಟ್ ಅದ SSLC ಅವರಿಗೆ. ಅಲ್ಲಿ ಸುಮಾರಾಗಿ ವಿಡಿಯೋಗಳನ್ನು ನಾವು ಏನು ಮಾಡ್ತಿದ್ದೀವಿ, ನಿಮ್ಮ ಎಕ್ಸಾಮ್ಗೆ ಬರ್ಬೋದಾಗಿರ್ತಕ್ಕಂಥ ಬಹು ನಿರೀಕ್ಷಿತ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಸೀರೀಸ್ಗಳನ್ನು ಪೋಸ್ಟನ್ನು ಮಾಡ್ತಾ ಇದ್ದೀವಿ. ಹಿಂದಿ, ಸಮಾಜ ವಿಜ್ಞಾನ ಎಲ್ಲ ವಿಷಯಗಳಲ್ಲಿ ಸಾಧ್ಯವಾದಷ್ಟುಗಳು ವಿಡಿಯೋಗಳಿದ್ದಾವೆ, ತಾವುಗಳು ನೋಡಬೇಕು. ನಮಗೆ ನಿಮ್ಮ ಸಪೋರ್ಟ್ ಬೇಕಂತಂದರೆ ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ಗಳನ್ನು ಮಾಡೋದನ್ನು ಮರಿಬಾರ್ದು. ನೀವೆಷ್ಟು ಲೈಕ್ಗಳನ್ನು ಮಾಡ್ತೀರಿ, ನೀವು ಎಷ್ಟು ಶೇರ್ಗಳನ್ನು ಮಾಡ್ತೀರಿ, ನಮಗೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಬೆನಿಫಿಟ್ ಆಗ್ತದೆ. ಸೊ ಇನ್ನಷ್ಟು ನಮ್ಗೆ ಏನಾಗ್ತದಪ್ಪ ಅಂದ್ರೆ ಹುರುಪು ಬರ್ತದೆ, ಖುಷಿ ಆಗ್ತದೆ, ಭಾಳಷ್ಟು ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ಪೋಸ್ಟ್ಗಳು ಮಾಡಬೇಕು ಅಂತ. ಸೊ ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗೆ ನಾವು ನಿಮಗೆ ಹೇಳ್ತಕ್ಕಂಥದ್ದು. ಸೊ ಭಾಳಷ್ಟು ವಿಡಿಯೋಗಳ ಲಿಂಕ್ಗಳನ್ನು ನಾವು ನಿಮಗೆ ಶೇರ್ ಮಾಡ್ತೀವಿ. ಕೆಲವೊಂದು ಸಾರಿ ನೋಟಿಫಿಕೇಷನನ್ನು ಸರಿಯಾಗಿ ಸಮಯಕ್ಕೆ ತಲುಪೋದಿಲ್ಲ. ಸೊ ಆ ಕಾರಣಕ್ಕಾಗಿ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಸೊ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀವಿ. ನೀವೆಲ್ಲರೂ ಕೂಡ ಸ್ಟಡಿ ವಿತ್ ಪರಶುರಾಮ್ ಅಂತಕ್ಕಂಥ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗಿ. ಯಾಕಂದ್ರೆ ಅಲ್ಲಿ ಹಾಕ್ತಕ್ಕಂಥ ವಿಡಿಯೋಗಳು ನಿಮಗೆ ಭಾಳಷ್ಟು ಬೆನಿಫಿಟ್ಗಳನ್ನು ತಂದು ಕೊಡ್ತಾವೆ. ಮತ್ತು ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಅಪ್ಡೇಟ್ಸ್ಗಳನ್ನು, ಕ್ವಿಜ್ಗಳನ್ನಾಗಿರ್ಬೋದು, ವಿಡಿಯೋ ಲಿಂಕ್ಗಳನ್ನಾಗಿರ್ಬೋದು, ಲೈವ್ ಕ್ಲಾಸ್ಗಳಾಗಿರ್ಬೋದು. ಸೊ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ನೋಟಿಫಿಕೇಷನ್ಗಳನ್ನು, ವೀಡಿಯೋಸ್ಗಳನ್ನು ನಾವೇನು ಮಾಡ್ತೀವಿ ಅಲ್ಲಿ ನಿಮಗೆ ಮೆಸೇಜ್ಗಳನ್ನು ಮಾಡ್ತಾನೆ ಇರ್ತೀವಿ. ಸೊ ಆ ಕಾರಣಕ್ಕಾಗಿ ನಾವು ಅದನ್ನೇ ಹೇಳೋದು, ದಯಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಇದರ ಕೀ ಆನ್ಸರ್ಸ್ಗಳಿಗಾಗಿ ತಾವೆಲ್ಲರೂ ಕೂಡ ವೆಯ್ಟ್ ಮಾಡಬೇಕು ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.